ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎರಡನೇ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಸೊ ಎಲ್ಲರೂ ಚೆಕ್ ಮಾಡಿದ್ದೀರಾ. ಸೊ ಇವಾಗ ನಿಮ್ಮ ಒಂದು ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದೇನೆಂದರೆ ಒಂದು ಥರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ಸ್ ಕೇಳ್ತಾ ಇದ್ರಿ. ಸೊ ಅವ್ರಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಿಮ್ಮ ಎಲ್ಲ ಸ್ನೇಹಿತರಿಗೂ ಒಂದು ಶೇರ್ ಮಾಡಿ. ಈ ಥರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಪ್ಡೇಟ್ಸು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಟೈಮ್ ಟೇಬಲ್ ನೋಡೋಣ. ಕರೆಕ್ಟಾಗಿ ನೋಡ್ಕೊಳ್ಳಿ ಟೈಮ್ ಟೇಬಲ್ನ. ನೋಡಿ, 24/6/2024 ಅಂದರೆ ಈ ಒಂದು ಜೂನ್ 24ರಿಂದ ನಿಮ್ಮ ಒಂದು ಥರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೊದಲಿಗೆ ಒಂದು ಕನ್ನಡ ಇದೆ. ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ತುಂಬ ಕ್ವಶನ್ಸ್ ಇದೆ. ಒಂದು 10 ಕ್ವಶನ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡಿ. ಒಂದನೇದು ಒಂದು ಕನ್ನಡ. ಸೊ ಅದು 24 ಇದೆ. 25ಕ್ಕೆ ಒಂದು ಇಂಗ್ಲೀಷ್ ಇದೆ. 26ಕ್ಕೆ ಸಮಾಜಶಾಸ್ತ್ರ, ಜೀವಶಾಸ್ತ್ರ, ಭೂಗೋಳಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ. ಸೊ ಇಂಗ್ಲೀಷಲ್ಲೂ ಇದೆ ಟೈಮ್ ಟೇಬಲು, ಕೆಳಗಡೆ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 27ಕ್ಕೆ ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರ ಇದೆ. 28ಕ್ಕೆ ಅರ್ಥಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಇದೆ. 29ಕ್ಕೆ ಇತಿಹಾಸ ಮತ್ತು ಭೌತಶಾಸ್ತ್ರ. 30ಕ್ಕೆ ಭಾನುವಾರ ರಜಾ ದಿನ. ಆಮೇಲೆ 1ನೇ ತಾರೀಕು ಅಂದರೆ ಜುಲೈ 1ಕ್ಕೆ ಒಂದು ಗೃಹ ವಿಜ್ಞಾನ, ಹೋಮ್ ಸೈನ್ಸ್, ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಕ್ಸ್. ಅದೇ ರೀತಿ 2ನೇ ತಾರೀಕು ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ ಮತ್ತು ಶಿಕ್ಷಣಶಾಸ್ತ್ರ. ಆಮೇಲೆ 3ನೇ ತಾರೀಕು ಭೂಗೋಳಶಾಸ್ತ್ರ, ಮನಃಶಾಸ್ತ್ರ, ಮೂಲ ಗಣಿತ. ಆಮೇಲೆ 4ನೇ ತಾರೀಕು ಹಿಂದಿ. ಅದಾದಮೇಲೆ ಜುಲೈ 5 ಇದು ಲಾಸ್ಟ್ ಎಕ್ಸಾಮ್. ಯಾವುದು ಈ ಒಂದು ಆಪ್ಷನಲ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರುವಂಥ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್. ನೋಡಿದ್ರಲ್ಲ, ಇದು ಟೈಮ್ ಟೇಬಲು. ಅದೇ ರೀತಿ ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ. ನೋಡಿ, ಇದೆಲ್ಲದಕ್ಕೂ ನಾನೊಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ ನಮ್ಮ ಚಾನಲ್ ಬಗ್ಗೆ. ಈ ಒಂದು ಥರ್ಡ್ ಎಕ್ಸಾಮ್ಗೆ ಇದು ಕೊನೆ ಎಕ್ಸಾಮ್ ಆಗಿರುತ್ತೆ. ಸೊ 3 ಎಕ್ಸಾಮ್ ನಿಮಗೆ, ಅದರಲ್ಲಿ ಥರ್ಡ್ ಎಕ್ಸಾಮ್ ಇದು. ಸೊ ಅದಕ್ಕಾಗಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸನ ಮಾಡ್ತೀನಿ. ನೋಡಿ, ಒಂದು 8 ಆಳೆ ತೊಗೊಂಡಿದ್ದೀನಿ. ಸೊ ಇವಾಗ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿರುವಂಥ ಕ್ವಶನ್ಸ್ಗೆ ಉತ್ತರ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಟೈಮ್ ಟೇಬಲ್ ಅಂತೂ ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟು ನೋಡಿ, ಬ್ಲೂ ಪ್ರಿಂಟ್ ಬಗ್ಗೆ ಕ್ವಶನ್ ಇತ್ತು. ಬ್ಲೂ ಪ್ರಿಂಟ್ ಸೇಮ್ ಇರುತ್ತಾ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದ್ರಿ. ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ. 100% ಬ್ಲೂ ಪ್ರಿಂಟ್ ಸೇಮ್ ಇರುತ್ತೆ. ಫಸ್ಟ್ ಎಕ್ಸಾಮ್ಗೆ ಏನಿತ್ತು ಅದೇ ಸೆಕೆಂಡ್ ಎಕ್ಸಾಮ್ಗೆ ಇತ್ತು. ಈವನ್ ನೀವು ಬರೆದಿರೋರಿಗೆ ಗೊತ್ತಿರುತ್ತೆ. ಈವನ್ ಥರ್ಡ್ ಎಕ್ಸಾಮ್ ಕೂಡ ಅದೇ ಬ್ಲೂ ಪ್ರಿಂಟ್ನ ಫಾಲೋ ಆಗುತ್ತೆ. ಇದು 1ನೇ ಕ್ವಶನ್ನು. ನೆಕ್ಸ್ಟು ಹಾಲ್ ಟಿಕೆಟ್ ಬಗ್ಗೆ ಕೇಳಿದ್ವಿ. ಸರ್, ಯಾವಾಗ ಹಾಲ್ ಟಿಕೆಟ್ ಕೊಡ್ತಾರಂತ. ನೋಡಿ, ಹಾಲ್ ಟಿಕೆಟ್ ಬಗ್ಗೆ ಹೇಳೋದಾದರೆ ನಿಮ್ಮ ಎಕ್ಸಾಮ್ 24 ಜೂನ್ ಅಂದರೆ ಈ ನಿಮ್ಮ ಎಕ್ಸಾಮು 1 ವೀಕ್ ಇರುವಾಗ ಕೊಡ್ತಾರೆ. ಇನ್ನೂ 1 ವೀಕ್ ಅಂದರೆ 15ನೇ ತಾರೀಕು ಮೇಲೆ ಕೊಡ್ತಾರೆ. ಈ ಜೂನ್ 15 ಮೇಲೆ. ನೋಡಿ, ಜೂನ್ 15 ಮೇಲೆ ನಿಮ್ಮ ಹಾಲ್ ಟಿಕೆಟ್ಸ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ 3ನೇ ಕ್ವಶನ್ ಏನಾಗಿತ್ತು ಅಂದರೆ ಎಕ್ಸಾಮ್ ಪ್ಯಾಟ್ರನ್ ಬಗ್ಗೆ ಕೇಳಿದ್ರಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಕೇಳಿದ್ರಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ ನಿಮಗೆ, ಆದರೂ ಕೇಳಿದ್ರೆ ಈ ಎಕ್ಸಾಮ್ ಪ್ಯಾಟರ್ನ್ ಸೇಮೇ ಇರುತ್ತೆ. ಸೊ ಎಲ್ಲೂ ಚೇಂಜಸ್ ಆಗೋಲ್ಲ. ಸೊ ನಿಮ್ಮ 3 ಎಕ್ಸಾಮ್ ಕೂಡ ಸೇಮೇ ಇರುತ್ತೆ. ನೆಕ್ಸ್ಟು ಎಕ್ಸಾಮ್ ಸೆಂಟರ್ ಅಂದರೆ ಪರೀಕ್ಷಾ ಕೇಂದ್ರ. ಸೊ ಅದೇ ಇರುತ್ತಾ ಅಂತ ಕೇಳಿದ್ರಿ. ಸೊ ಖಂಡಿತ ಅದೇ ಇರೋದಿಲ್ಲ. ಯಾಕಂದರೆ ನಿಮ್ಮ ಫಸ್ಟ್ ಎಕ್ಸಾಮು 8 ಲ್ಯಾಕ್ ಸ್ಟೂಡೆಂಟ್ಸ್ ಅಲ್ಲಿ ಅಪಿಯರ್ ಆಗಿದ್ರು. ಸೊ ಅದೇ ರೀತಿ 2ನೇ ಎಕ್ಸಾಮ್ಗೆ 4 ಲ್ಯಾಕ್. ಈ ಎಕ್ಸಾಮ್ಗೆ ಇನ್ನೂ ಕಡಿಮೆ ಜನ ಸ್ಟೂಡೆಂಟ್ಸು ಬರೀತಾರೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಸೆಂಟರ್ ಅದೇ ಇರೋಲ್ಲ, ಚೇಂಜಸ್ ಆಗುತ್ತೆ. ಮತ್ತು ನೋಡಿ, ನೆಕ್ಸ್ಟು ರಿಸಲ್ಟ್ನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವಂತ ಕೇಳೋದಾದರೆ
ನೋಡಿ ನಿಮ್ಮ ಒಂದು ಎಕ್ಸಾಮು ಜುಲೈ ಆ ಕಡೆ 7ನೇ ತಾರೀಕು ಮುಗಿದ್ರೆ ಜುಲೈ 10ಗೆ ನಿಮ್ಮ ಒಂದು ರಿಸಲ್ಟ್ ಬರೋ ಎಲ್ಲ ಒಂದು ಸಾಧ್ಯತೆ ಇದೆ. ಸೊ ಹೇಳ್ತಾ ಇದ್ದೀನಿ ರಿಸಲ್ಟು ಜುಲೈ 10 ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ಸೊ ಅದು ಕನ್ಫರ್ಮ್ 100%, ಯಾವುದೇ ಡೌಟ್ ಬೇಡ. ನೆಕ್ಸ್ಟ್ ನಿಮ್ಮ ಒಂದು ಡಿಗ್ರಿ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಜುಲೈ 10ಗೆ ಕೊಟ್ಟರೆ ನೆಕ್ಸ್ಟ್ ನಿಮ್ಮ ಒಂದು ಡಿಗ್ರಿ ಅಡ್ಮಿಷನ್ ಆ ಕಡೆ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಅದಕ್ಕಾಗಿ ನೋಡಿದ್ರಲ್ಲ, ಇಷ್ಟು ಕ್ವಶನ್ಸ್, ತುಂಬ ಕ್ವಶನ್ಸ್ ಕೇಳಿದ್ರಿ. ಸೊ ಅದರಲ್ಲಿ ನಾನು ಒಂದು ಮೋಸ್ಟ್ ಕಾಮನ್ ಕ್ವಶನ್ಸ್ನ ತೆಗೆದು ನಿಮಗೆ ಇಲ್ಲಿ ಉತ್ತರ ಕೊಟ್ಟಿದ್ದೀನಿ. ಮತ್ತು ಇನ್ನೇನೋ ಡೌಟ್ಸ್ ಬಂದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇಕಾದ್ರೆ ನಿಮಗೆ ಅಲ್ಲೇ ಉತ್ತರಿಸೋ ಒಂದು ಕೆಲಸ ಮಾಡ್ತೀನಿ, ಇಲ್ಲ ವೀಡಿಯೋ ಬೇಕಾದ್ರೆ ಸಪ್ರೇಟಾಗಿ ಮಾಡ್ತೀನಿ. ಮತ್ತು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು 26 ಜೂನ್ 26ರಿಂದ ನಿಮ್ಮ ಒಂದು ಥರ್ಡ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ 3 ಸ್ಟ್ರೀಮಿಂದನೂ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಮಾಡಿ ಇಟ್ಕೊಂಡಿರಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ಫಸ್ಟ್ ಶೇರ್ ಮಾಡಿ ಈ ಚಾನಲ್ನ. ಸೊ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಗೊತ್ತೇ ಇಲ್ಲ ನಮ್ಮ ಚಾನಲ್ ಬಗ್ಗೆ ಇನ್ನೂ, ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಅದಕ್ಕಾಗಿ ಬೇಗ ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ಇಟ್ಕೊಂಡಿರಿ. ಅವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಏನು ನಿಮಗೇನು ಒಂದು ವೆಚ್ಚ ತಗೊಳ್ಳಲ್ಲ, ಅದು ಫ್ರೀನೇ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಾನು ಏನೇ ವೀಡಿಯೋ ಬಿಟ್ಟರು ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಷನ್ ಸಿಗುತ್ತೆ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ. ಅವರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಸೊ ಅವಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಥರ್ಡ್ ಎಕ್ಸಾಮ್ಗೆಲ್ಲ ಅಷ್ಟೊಂದು ಜನ ಯಾರು ಟೀಚರ್ಸ್ ಆಗ್ಬೋದು, ಯೂಟ್ಯೂಬರ್ ಅಷ್ಟೊಂದು ಒಂದು ಮೆಟೀರಿಯಲ್ಸ್ನ ಕೊಡಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಥರ್ಡ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸ್ಟಡಿ ಮೆಟೀರಿಯಲ್ನ ನಾನು ಕೊಡ್ತೀನಿ. ಅದಕ್ಕಾಗಿ ನೀವು ಎಲ್ಲ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಪರಿಚಯ ಮಾಡಿಸಿ ನಮ್ಮ ಒಂದು ಚಾನಲ್ ಬಗ್ಗೆ. ಸೊ ಅವ್ರಿಗೂ ಗೊತ್ತಾಗುತ್ತೆ, ಅವಾಗ ಎಲ್ಲರಿಗೂ ನಿಮಗೂ ಒಟ್ಟಿಗೆ ಅನುಕೂಲ ಆಗುತ್ತೆ. ನೋಡಿ 26 ಜೂನ್ನಿಂದ ನಾನು ನಿಮಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಮತ್ತೇನೇ ಡೌಟ್ಸನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ಸ್ವಲ್ಪ ಸ್ಟೂಡೆಂಟ್ಸ್ ಡೌಟ್ ಕೇಳಿದ್ರಿ. ಸೊ ಅದು ಈ ಒಂದು ವೀಡಿಯೋದಲ್ಲಿ ಹಂಗೆ ಕ್ಲಾರಿಟಿ ಕೊಡ್ತೀನಿ ನೋಡಿ. ಒಂದನೇದು ಈ ಒಂದು ಸರ್ ಸೆಕೆಂಡ್ PUC ಆದಮೇಲೆ ಏನು ಮಾಡಬೇಕು ಅಂತ ತುಂಬ ಜನ ಒಂದು ಡೌಟ್ಸಲ್ಲಿದ್ರಿ. ಸೊ ದಯವಿಟ್ಟು ಖಂಡಿತ ನೋಡಿ, ಸೆಕೆಂಡ್ PUC ಆದಮೇಲೆ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ತುಂಬ ಜನ ಕೇಳಿದ್ರಿ. ಸೊ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ವೀಡಿಯೋನೇ ಮಾಡಿದ್ದೀನಿ. ಸೊ ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತು ನೋಡಿ, ಇನ್ನು ಏನೇನು ನಾನು ಸೆಕೆಂಡ್ PUC ಆದಮೇಲೆ ಏನೇನು ಮಾಡ್ಬೋದು ಎಲ್ಲ ಒಂದು ವೀಡಿಯೋನು ಮಾಡಿಕ್ಕಿದ್ದೀನಿ. ಅದೇ ರೀತಿ ಯಾರಾದರೂ ಈಗಲೇ ನೀವು ಒಂದು ಪ್ರಿಪೇರ್ ಆಗ್ತಾ ಇದ್ದೀರ ಅಂದರೆ ನಾನು ಆಲ್ರೆಡಿ ಒಂದು ಪ್ಲೇಲಿಸ್ಟ್ನ ರೆಡಿ ಮಾಡಿಕ್ಕಿದ್ದೀನಿ ಸೆಕೆಂಡ್ PUCಗೆ. ನನ್ನ ಒಂದು ಚಾನಲ್ನ ಪ್ಲೇಲಿಸ್ಟ್ ಆಪ್ಷನ್ಗೆ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನು ನೀವು ಒಂದು ವೀಡಿಯೋಸ್ನ ನೋಡ್ಬೋದು. 26ರಿಂದ ನಾನು ಮತ್ತೆ ಫ್ರೆಶ್ ವೀಡಿಯೋಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಆಫ್ಟರ್ ಸೆಕೆಂಡ್ PUC ಅವೆಲ್ಲ ಸ್ಕಾಲರ್ಶಿಪ್ಸು, ಏನು ಸೆಕೆಂಡ್ PUC ಆದಮೇಲೆ ಸ್ಕಾಲರ್ಶಿಪ್ ಅವೆಲ್ಲ ವೀಡಿಯೋ ಮಾಡಿದ್ದೀನಿ. ಎಲ್ಲ ವೀಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅಷ್ಟು ಫಸ್ಟ್ ನೋಡ್ಕೊಳ್ಳಿ ನೀವು. ಅಷ್ಟು ತುಂಬ ಜನ ನೋಡಿಲ್ಲ ಆ ವೀಡಿಯೋಸ್ನ, ಅವರು ಅದು ನೋಡಿದರೆ ನಿಮಗೆ ಒಂದು ಅನುಕೂಲ. ನೋಡಿ, 25ರಿಂದ 30,000 ಗಂಟ ಒಂದು ಸ್ಕಾಲರ್ಶಿಪ್ ನಿಮಗೆ ಒಂದು ಇದೆ. ಸೊ ಅದಕ್ಕಾಗಿ ಎಲ್ಲರೂ ಎಲಿಜಿಬಲ್ ಇದ್ದೀರಾ. ಸೊ ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಆ ವಿಡಿಯೋನ ಪಕ್ಕ ನೀವು ಡೆಫಿನೆಟ್ಲಿ ನೋಡಲೇಬೇಕು. ಮತ್ತು ಇನ್ನೊಂದು, ನೀವು ನಮ್ಮ ಒಂದು ಚಾನಲ್ನ ಒಂದು ಮೆಂಬರ್ಶಿಪ್ ಪಡೀಬೋದಾಗಿದೆ ಇವಾಗ. ನೋಡಿ, ಒಂದು ಮೆಂಬರ್ಶಿಪ್ನ ತೊಗೊಂಡ್ರೆ ನಿಮಗೆ ಒಂದು ಏನೇ ಬೇಕಿದ್ರೂ ನಮಗೆ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಮೆಂಬರ್ಶಿಪ್ಪಲ್ಲಿ ಎಲ್ಲ ಒಂದು ಪರ್ಕ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನೀವು ದಯವಿಟ್ಟು ಓದಿಕೊಂಡು ಒಂದು ಮೆಂಬರ್ಶಿಪ್ನ ತೊಗೊಳ್ಳಿ 1 ಮಂತ್ ಮಟ್ಟಿಗೆ. ಸೊ ಅಲ್ಲಿ ನಿಮಗೆ ನಿಮ್ಮ ಒಂದು ಥರ್ಡ್ ಎಕ್ಸಾಮ್ಗೆ ಅದು ಅನುಕೂಲ ಆಗುತ್ತೆ. ಸೊ ನೀವೇನೇ ಮಾಡಿದ್ರು ಅಲ್ಲಿ ಬೆನಿಫಿಟ್ಸ್ ಏನಿದೆ, ನಾನು ಮೆಂಬರ್ಶಿಪ್ ತೊಗೊಂಡ್ರೆ ಏನೇನು ಬೆನಿಫಿಟ್ಸ್ ಅಂತ ನಾನು ಕೊಟ್ಟಿದ್ದೀನಿ. ಸೊ ಅದನ್ನು ನಿಮಗೆ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ನ ನೀವು ದಯವಿಟ್ಟು ಮೆಂಬರ್ಶಿಪ್ನ ತೊಗೋಬೋದಾಗಿರುತ್ತೆ. ಮತ್ತು ನಿಮ್ಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಬಂದರೂ ನನಗೆ ಒಂದು ಕಮೆಂಟ್ ಮಾಡಿ. ಈ ಒಂದು ಮೆಂಬರ್ಶಿಪ್ ತೊಗೊಳ್ಳೋದ್ರಲ್ಲಿ ಇರ್ಬೋದು, ಯಾವುದ್ರಲ್ಲಾದ್ರೂ ಒಂದು ಡೌಟ್ಸ್ ಬಂದರೆ ನಿಮಗೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ಉತ್ತರ ಕೊಡ್ತೀನಿ. ಮತ್ತು ಮುಂದೆ ಏನೇ ಡೌಟ್ಸ್ ಇದ್ದರೆ ನಾನು ಹೇಳಿದೆನಲ್ಲ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.